ಅಮ್ಮ ಇದೇನಮ್ಮ ಹಿಂಗಾಗೋಯ್ತು ನಮ್ಮ ಕತೆ. ಇವನೇ ನಮ್ಮ ಇಲ್ಲಿ ಬಂದು ಒಕ್ಕರ್ಸ್ಕೊಂಡ ಒಟ್ಟೋಗೋನು ಅಂತ ಹೇಳ್ತಾಳಮ್ಮ. ಅವತ್ತೇ ದುಡ್ಡು ಕೊಟ್ಟು ಕಳಿಸಿದ್ನಿ ಅಂತ. ಅವತ್ತು ಹೋದೋನು ಇವತ್ತೇ ಬಂದಿರೋದು. ಇವನ ಮಗ ಇವತ್ತೇ ನಾನು ನೋಡ್ತಾ ಇರೋದು. ಇವನು ಇಲ್ಲಿ ಬಂದು ಒಕ್ಕರ್ಸ್ಕೊಂತಾನೆ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ಏನೋ ಒಂದು ನೆಪ ಮಾಡಿ ಅವನು ಸತ್ತೋದ್ನು ಅಂತ ನಂಬ್ಸೋಣ ನಿಮ್ಮ ಯಜಮಾನ್ಕ ನಿಮ್ಮ ಅತ್ತೆಕ ಅಂತ ನಾನು ಅನ್ಕೊಂಡ್ರೆ ಈ ದರಿದ್ರ ನನ್ನ ಮಗನು ಇಲ್ಲಿ ಬಂದು ಒಕ್ಕರ್ಸ್ಕೊಂಡವನಲ್ಲೇ. ಏನು ಮಾಡೋದು ಇವನ್ನ? ಹೋಗಮ್ಮ, ನಮ್ಮ ಯಜಮಾನ್ಕೇನೋ ನಾವು ಶ್ರೀಮಂತರಲ್ಲ ಅಂತ ಗೊತ್ತಾಗ್ಬಿಟ್ರೆ ಇನ್ನೇನಿದ್ರಿ ಅಷ್ಟೇ ಅಮ್ಮ. ನನ್ನ ಒದ್ದು ಮನೆಯಿಂದ ಆಚಕಾಕ್ಬಿಡ್ತಾನೆ. ಅದೆಲ್ಲ ಹೋಗ್ಕೊಳ್ಳೆ, ನಿಮ್ಮ ಬಾವನ್ ಕಾಣಿಸ್ತಾ ಇಲ್ಲಲ್ಲೇ, ಎಲ್ಲೋ ಕಾಚಿಗೆ ಹೋಗೋಣಂತೆ. ಬಾರು ಭಾರತಿ ಅಮ್ಮ ಬರ್ತಾವನೆ. ಯಾವನ ನೀನು? ನೀನು ಏನಕ್ಕೆ ಇಲ್ಲಿಗೆ ಬಂದಿರೋದು? ಆವತ್ತೇ ನಿಂಗೆ ದುಡ್ಡು ಕೊಟ್ಟು ಕಳ್ಸಿದ್ನಿ ತಾನೆ, ಏನಕ್ಕೆ ಇಲ್ಲಿ ಬಂದು ಒಕ್ಸ್ಕೊಂಡಿದ್ಯಾ? ಬಾರು ಅಲ್ಲೇ ನನಗೆ ಕೆಲಸ ಮಾಡೋಕ್ಕಾಗಿಲ್ಲ. ಪದೇ 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 ನಿನ್ನ ಕಡೆನೇ ಮನ್ಸು ಎಳೀತದೆ, ಅದಕ್ಕೆ ಬಂದ್ಬಿಟ್ಟೆ. ಬಾ, ಯಾವ್ದಾನ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಬರೋಣ ಬಾ. ನಿನ್ನ ಕೈಲಿ ನಮ್ಮನ್ನ ತಾಳಿ ಕಟ್ಕೊಬೇಕಾ? ಬಾಯಿ ಮುಚ್ಕೊಂಡು ಹೋಗೋ ಇಲ್ಲಿಂದ. ನಿಮ್ಮಿಬ್ಬರು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂತಂದರೆ ನಿನ್ನ ಎಳಿನ್ಕು ನಿನ್ನ ಬೀಗ್ತಿಗೂ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಇವ್ರು ನನ್ನ ಬಾಡಿಗೆಗೆ ತಗೊಂಬಂದಿದ್ದು, ಆ ಮನೇನು ಇವ್ರದ್ದೆಲ್ಲ ಸ್ವಂತ, ಅದು ಬಾಡಿಗೆ ಮನೆ, ಆ ಕಾರು ಅಷ್ಟೇ ಬಾಡಿಗೆ ಇದೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ನೋಡ, ಬಾಯಿ ಮುಚ್ಕೊಂಡು ಬಂದಿದ್ದಾಳಿಗೆ ಸುಂಕ ಇಲ್ಲ ಅಂತ ಓದ್ತಾ ಇರಬೇಕು. ಇಲ್ಲೇನ ಇದೆಯಾ ಅಂತಂದ್ರೆ ನಿಂಗೆ ಬೀಳ್ತಾವೆ ಏಟುಗಳು. ಹೋಗೋ, ನಿಂಕಂತ ನಾಟಕ ಕಂಪನಿ ಅದಲ್ಲ, ನಾಟಕ ಕಂಪನಿ ಅಂತಲ್ಲ ನಾನು ಕರ್ಕೊಂಬಂದಿದ್ದೀನಿ ನಾ. ಅಯ್ಯೋ, ನಾಟಕ ನನಗೆ ಬುದ್ಧಿ ಬಂದ ಕಾಲದಾಗಿಂದ ಆ ನಾಟಕ ಆಡಿ 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 ನನಗೆ ಬೇಜಾರಾಗ್ಬಿಟ್ಟದೆ. ಇನ್ಮೇಲೆ ನಿನ್ನ ಜೊತೆಗೆ ಎತ್ಕೊಂಡು ನಿನ್ನ ಜೊತೆಗೆ ಆಟ ಆಡೋಣ ಅಂತ ಬಂದಿದ್ದೀನಿ. ಏನು ಅಂದರೆ ನಿಂಗೆ ತಾಳಿ ಕಟ್ಬಿಟ್ಟು ನಿನ್ನ ನಾನು ನೆಂತಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅಯ್ಯೋ, ಬಿಟ್ರೆ ನನ್ನ ಯಾಕೆ ಹೋಯ್ತಾ ಇದ್ದೀನಿ ನನ್ನ ಬಿಟ್ರೆ? ಯಾವ ನಿಂತು ಎತ್ಕೊಂಡ ನೀನು? ಎಲ್ಲ ನೋಡ್ಕೊಳ್ಳಿ. ಅಯ್ಯೋ ಪಾಪ ಅಂತ 100 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕಳ್ಸಿದ್ದೀನಿ. ನನ್ನ ಮಗಳ ಮದುವೆಗೆ ಹೆಂಗೋ ನಾಟಕ ಮಾಡಿದ್ನು ಅಂತ ಇಲ್ಲಿ ಬಂದು ನಾನು ತಾಳಿ ಕಟ್ತೀನಿ ಅಂತ ಹೇಳ್ತೀಯಾ? ಅಯ್ಯೋ ಬಿಡ್ರಮ್ಮ, ಬಿಡ್ರೆ ಕೂದ್ಲು ಬಿಡೆ. ಅಯ್ಯೋ, ಅದೇನದು ಕಟ್ಕೊಂಡಿರೋ ಕಣ್ಣು ನಂಗೆ ಹೊಡಿತಾವ್ರೆ. ಇವಳು ನೋಡು ಸುಗಿ. ಯಾಕ್ರೆ ಅವ್ನು ಹೊಡಿತಾ ಇರೋದು? ಯಾಕ್ರೆ ಅಮ್ಮ ಏನು ಬಂತ್ರಿ? ಯಾಕ್ರೆ ಹೊಡಿತಾ ಇರೋದು? ಅದೇ ನಮ್ಮಪ್ಪ ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ನು, ಅದಕ್ಕೇನೆ ನಾನು ನಮ್ಮ ಅಮ್ಮನಿಬ್ರು ಸೇರ್ಕೊಂಡು ಹೊಡಿತಾ ಇದ್ರಿ. ನನಗೆ ಮದುವೆ ಆಗದೆ ಹಳ್ಳಿನ ಬಂದವನೆ, ನಮ್ಮ ಅಪ್ಪನಿಗೆ ಈ ವಯಸ್ಸಿನಾಗ ಮದುವೆ ಬೇಕಾ? ಸರ್ ಆಯ್ತು ಬಿಡು ಕತೆ. ಅಲ್ರಮ್ಮ, ಅದ್ಯಾವುದೋ ಮಗು ಹಾಸ್ಲಾಗದೆ. ನಮ್ಮ ಅಕ್ಕನ ಮಗು ಅಂತ ಹೇಳಿದ್ರಲ್ಲ, ಎಲ್ಲಿ ಆ ಮಗು? ಇವಾಗ ಸ್ಕೂಲಿಗೆ ರಜೆಗಳೆಲ್ಲ ಕರ್ಕೊಂಬರಲ್ಲ? ಇಲ್ಲ ಆ ಮಗು ಹಾಸ್ಲಾಗೆ ಇರ್ತದೆ. ರಜೆಗೆಲ್ಲ ಕರ್ಕೊಂಬರಲ್ಲ, ಅವ್ರು ಕಳಿಸಲ್ಲತ್ತೆ. ಅಲ್ಲೇ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾರೆ, ಅಂದರೆ ಬೇಸಿಗೆ ಕಾಲಕ್ಕೆ ಅಲ್ಲೇ ಆಟ ಆಡ್ಕೊಂಡಿರ್ತಾನೆ. ಪೀಜು ಮನೆ ಕಟ್ಟದೆ. ತಿಂಗಳು ಕಟ್ಟಿಸ್ತೀಯಲ್ಲ ರಾಮನ್ ಕೈ ಪೀಜು ಕಟ್ಟಿಸ್ತಾ ಇದ್ದೆಲ್ಲ ನೀನು. ಅಲ್ಲಪ್ಪ, ಈ ವಯಸ್ಸಾಗಿ ಏನು ಬಂದಿರೋದು ನಿಂಕ ಇನ್ನೊಂದು ಮದುವೆ ಆಗ್ತೀನಿ ಅಂತಂತೆ. ಇಲ್ಲ ಬಿಗ್ರೆ, ಆಗಲ್ಲ ಇನ್ನೊಂದು ಮದುವೆ. ನಾನು ಇನ್ನೊಂದು ಮದುವೆ ಆಗಲ್ಲ. ಮೊನ್ನೆ ಶಾಸ್ತ್ರ ಕೇಳಿದ್ನಿ ನಾನು ಐನೋರ್ ಹತ್ರ, ಯಾಕೋ ಮೈಗೆ ಹುಷಾರಿಲ್ಲ ಅಂತ. ನೀನು ಹೆಂಡ್ತಿಕ ತಿರ್ಗಾ ತಾಳಿ ಕಟ್ಬಿಡು, ಅವ್ನು ಹುಷಾರತ್ತೀಯಾ ಅಂತೇಳಿದ್ನ. ಏನು ಬಿಟ್ಟು ಜ್ವರ ಬರ್ತದೆ, ಜ್ವರ ಬಂದಾಗ ವಾಂತಿಗಳು ಬೇದಿಗಳು ತಲೆ ಸುತ್ತೋದು ಎಲ್ಲ ಆಗ್ತದೆ. ಇನ್ನೊಂದ್ಸರಿ ನನ್ನ ಹೆಂಡ್ರಿಕ ತಾಳಿ ಕೊಟ್ಬಿಟ್ರೆ ಅನ್ಸಿಕೊಂಬ ಎಲ್ಲ ಸರೋತದಂತೆ. ಅದಕ್ಕೆ ಇವಳು ಕಟ್ಟೋದ್ಯಾಕ ಬೇರೆಯವ್ರಿಗೆ ಕಟ್ಟೋಣ ಅಂತ ಕೇಳ್ತಾ ಇದ್ನಿ ಅಷ್ಟೇ. ಓ ಹೌದಾ? ಅಯ್ಯೋ ನಡಿಯಪ್ಪ, ನಮ್ಮೂರು ದೇವಸ್ಥಾನ ಹತ್ರ ಅರ್ಶಿನ್ಕೊಂಬ ನಾನೇ ಸರ್ ಮಾಡ್ಕೊಡ್ತೀನಿ, ಕಟ್ಟಿ ಅಂತ ನಡಿ. ಅಯ್ಯೋ ಪಾಪ ನೋಡು, ಅಪ್ಪನ ಚೆನ್ನಾಗಿದ್ರೆ ಆಗ್ತದಂತೆ, ಅದಕ್ಕಂತ ಹೇಳಿದ್ದು. ನೀವೇನ್ರಿ ಅಮ್ಮ ಏನು ಕೇಳ್ದಿರ ಮಾಡ್ತೀರಾ? ದಾಬರ್ ಅಂತ ಬಾರಿಸ್ತಾ ಇದ್ರಿ ಅಮ್ಮನ ಮಗಳು? ಬಿತ್ತಮ್ಮ, ಶಾಸ್ತ್ರ ಹೇಳೋನೆ ನೀನು ಹೆಂಡ್ತಿಕ ಇನ್ನೊಂದ್ಸತಿ ತಾಳಿ ಕಟ್ಬಿಡು, ನೀನು ಆರೋಗ್ಯವಾಗಿ ಆತೀಯಾ ಅಂತ. ಅದಕ್ಕೆ ನಾನು ಕೇಳಿದ್ರೆ ಇವರಿಬ್ರು ಹೊಡಿತಾವ್ರೆ ಅಮ್ಮನ ಮಗಳು ಸೇರ್ಕೊಂಡು. ಏನೋ ಇವಳನ್ನೇ ನೋಡಿ ನಂಗೆ ಬೇಜಾರಾಗದೆ, ಹೊಸಬ್ಳಿಗೆ ಯಾರ್ಕನ್ನ ತಾಳಿ ಕಟ್ಟೋಣ ಅಂದರೆ ಅದಕ್ಕೆ ಹೊಡಿತಾವ್ರು ನೋಡು. ಇರೋ ಬೆಂಕಿನ ಸಾಕಿದ್ರೆ ಸಾಕಾಗದೆ, ನಮ್ಮೂರು ದೇವಸ್ಥಾನದವ ನಡಿ, ನಾನೇ ಅರ್ಶಿನ್ಕೊಂಬು ಸರ್ ಮಾಡ್ಕೊಡ್ತೀನಿ, ಕಟ್ಟಿ ಅಂತ ನಡಿ. ಅಯ್ಯೋ ಬಿತ್ತಮ್ಮ, ಹಂಗೆಲ್ಲ ಮಾಡ್ಗಿಟ್ಬಿಟ್ಟೆ. ಬೇಡ ತಾಳಿ ಎಲ್ಲ ಕಟ್ಟೋದು ಬೇಡ. ಹೂನತ್ತೆ, ತಾಳಿ ಎಲ್ಲ ಕಟ್ಟೋದು ಬೇಡತ್ತೆ. ಅಯ್ಯೋ, ನೀವು ಕಟ್ಸ್ಕೊಂಡಿಲ್ಲ ಅಂತಂದ್ರೆ ಅಪ್ಪನ್ ಬೇರೆಯವ್ರು ಕಟ್ತಾನೆ. ಈ ಎಲ್ಲನ ಕಟ್ಕೊಳ್ಳಿ ಬಿಡು. ಮತ್ತೆ ಇವಾಗ ಯಾಕೆ ಇಬ್ರು ಹೊಡಿತಾ ಇದ್ದಿದ್ದ ಅಮ್ಮನ ಮಗಳು ಇಬ್ರು ಸೇರ್ಕೊಂಡು? ತೇರಿಗೆ ಈ ನನ್ನ ಮಗನು ಕೈಗೆ ಹಾಕಿದ್ರೆ ಕಾಲ್ಕಾಕ್ತಾನೆ ಕೈಗಾಕ್ತಾನೆ. ನಾವೇ ಹೇಳಿ ಸಿಕ್ಕಾಕೊಂಬಿಟ್ರಲ್ಲಪ್ಪ, ಎಂಥ ಕೆಲಸ ಆಗೋಯ್ತು ಇವಾಗ. ಎದೇಳಪ್ಪ, ಬಿತ್ತಪ್ಪ, ಎದೇಳ ಮೇಲಕ್ಕೆ ಕಟ್ಟಿ ಅಂತೇಳು. ನಮ್ಮೂರು ದೇವಸ್ಥಾನ ಹೋಗಿ ಕಟ್ಕೊಂಡು ಬರೀರಂತೆ. ಇಲ್ಲ ನಾನೇ ಬರ್ತೀನಿ, ನಡೀರಿ. ಬಿಕ್ಕಮ್ಮ, ನಿನ್ನ ಕಾಲ್ಕನ ಬೀಳ್ತೀನಿ. ನನಗೆ ತಾಳಿ ಕಟ್ಟೋದು ಬೇಡ ಬಿಕ್ಕಮ್ಮ, ನನಗೆ ಮಾತ್ರ ಬೇಡಮ್ಮ, ಬೇಡ ನಡಿಯಮ್ಮ ನಡಿ. ಪಾಪ ಅಲ್ಲ, ಅದೇನೋ ಹೇಳ್ತಾರಲ್ಲ, ಗಣ್ಣಿರೋರ್ಕೆ ಅಂತ ಎಂತೀಗ ವೈಭೋಗ. ಆ ಅಪ್ಪನ ಇರೋ ಪಟ್ಕೆನೇ ನಿಂಕ ವೈಭೋಗನಮ್ಮ. ಇವಾಗ ನೋಡು, ನಮ್ಮ ಕತಿಗಳೆಲ್ಲನೂ ಏನಾಗವೆ, ಕಟ್ಕೊಂಡಿರೋ ಗಣ್ಣಿರ್ಬೇಕಮ್ಮ. ಅಲ್ಲ ಬಿಕ್ಕಮ್ಮ, ನಂಗೆ ತಾಳಿ ಗಿಳಿ ಕಟ್ಟೋದು ಏನು ಬೇಡ ಬಿಕ್ಕಮ್ಮ. ನೀನು ಹೆಂಗೆ ಹೇಳ್ತೀಯ ಹಂಗೆ.
ನೀನು ಹಾಕಿದ ಗೆರೆ ನಾನು ದಾಟಲ್ಲ. ನೀನು ನಮ್ಮ ಅಕ್ಕನಿದ್ದಂಗೆ. ನಮ್ಮ ಅಕ್ಕನ ಮಾತು ನಾನು ಬಿಟ್ಕೊಡ್ತೀನಾ? ನಡಿ ನಡಿ ನಡಿ, ಒಂದು ಅರ್ಶಿನ್ಕೊಂಬ ಸರ್ ಮಾಡಿ ನಡಿ. ನೀನು ಬಾ ದೇವಸ್ಥಾನಕ್ಕ, ಇಲ್ಲಾಂದ್ರೆ ತಾಳಿ ಕಟ್ಟು ಗಲಾಟೆ ಮಾಡ್ತಾಳೆ. ಅಯ್ಯ ಗಲಾಟೆ ಯಾತ್ರದ್ದು ಮಾಡೋದು ತಕೋ, ಯಾಕೆ ಗಲಾಟೆ ಮಾಡೋದು ಯಮ್ರ? ಕಟ್ಕೊಂಡಿರೋ ಗಂಡ ಕೈಲಿ ಇನ್ನೊಂದ್ಸರಿ ತಾಳಿ ಕಟ್ಟಕ್ಕ ಅದ್ಯಾಕೆ ಗಲಾಟೆ ಮಾಡ್ತಾಳೆ? ಬಾಮ ಬಿಕ್ಕಮ್ಮ ಬಾ, ನನ್ನ ಪಾಲಿನ ದೇವ್ರು ನೀನು ಬಾ. ಬಾಮ ಸರ್ ಮಾಡ್ಕೊ ಬಾ ಅರ್ಶಿನ್ಕೊಂಬನ. ಅಯ್ಯೋ ನಿನ್ ಮಕ್ ಮುಚ್ಚೋಗ, ಬೇರೆ ಇನ್ನೇನು ಸಿಕ್ಕಿಲ್ಲ ನನಗೆ ಹೇಳಕ್ಕ. ಬೇರೆ ಏನಾನ ಹೇಳಿದ್ರೆ ಆತಾರಿಲ್ಲನೆ. ಇವಾಗ ನೀನೇ ಮಾಡ್ದಲ್ಲೇನೆ, ಎಂತ ಕೆಲಸ ಮಾಡ್ಬಿಟ್ಟಲ್ಲ ಶುಭಿ. ನೀನು ಬಾಯ್ಕ್ ಮಣ್ಣಾಕ ಹೋಗು. ಇವಾಗ ನೋಡು ನೀ ಮತ್ತೆ ಬೇಡ ಅನ್ನಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. ಅಮ್ಮ ಇದು ಹಿಂಗೋಗ ಹಂಗೆ ಆಗ್ತದಂತ ನನ್ಗೇನ ಮಾತಾಡೋದು? ಏನೋ ಮಾಡಕ್ಕೋಗಿ ಏನೋ ಆಗೋಯ್ತಲ್ಲಮ್ಮ. ಏನಮ್ಮ ಮಾಡೋದು? ಬಿಟ್ಟಮ್ಮ ಬಮ್ಮ. ಇವತ್ತು ಬೇಡ, ಇವತ್ತು ಬುಧವಾರ. ಇವತ್ತು ಬೇಡ, ಶುಕ್ರವಾರ ದಿನ ಚೆನ್ನಾಗದೆ, ಆವತ್ತು ಹೋಗೋಣ. ಹೌದಲ್ಲ, ಅಯ್ಯೋ ನಾನೇ ಮರ್ತೋಗ್ಬಿಟ್ನೆ. ಬಿಟ್ಟಪ್ಪ, ಆಯ್ತು ಶುಕ್ರವಾರ ಮಾಡ್ಕೊಂಬರೋಣ ಬಿಡಪ್ಪ. ಆಯ್ತಮ್ಮ ಅಕ್ಕ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಅಕ್ಕ. ಅಮ್ಮ ಏನಮ್ಮ ಮಾಡೋದು ಇವಾಗ? ಏನು ಮಾಡಬೇಕು ಅನ್ನೋ ದಿಕ್ಕೆ ತೋರಿಸ್ತಾ ಇಲ್ಲಲೇ. ನಾನು ಇಲ್ಲಿಂದ ಹೊರಬಿಡ್ಲೇನೆ. ಹೋಗಿ ಎಲ್ಲಿರ್ತೀಯಾ? ಅಲ್ಲಿ ಆಶ್ರಮದಾಗ ಇರ್ತೀನಿ. ಈ ಮುಡಮಗನ ಹೋದ್ಮೇಲೆ ನನಗೆ ಫೋನ್ ಮಾಡುವ, ಆಮೇಲೆ ಬರ್ತೀನಿ. ಅಮ್ಮ ನೀನು ಓಡೋಗಮ್ಮ, ಓಡೋಗಿ ಇಲ್ಲಿರ್ಬೇಡ, ನಾನು ಓದ್ತೀನಿ. ಹಿಂಗೆ ಹೊಟ್ಟೋಗ್ತೀನಿ. ಬಿಡ್ತಮ್ಮ ಏನು ಬಿಡ್ತಮ್ಮ? ಅಯ್ಯೋ ಅವ್ರು ಯಾರ ಹತ್ರನೂ ಒಂದು ಮೂಟೆ ಸೊಸೈಟಿ ಅಕ್ಕಿ ಎತ್ಕೊಂಬಂದಿದ್ದೀನಿ. ಹಂಗೆ ಮಾಡ್ಕೊಂಡು ನಡಿಯಮ್ಮ ಇಬ್ಬರು. ನಮ್ಮ ರಾಮ್ನು ಕಾಶಿಗೆ ಹೋಗ್ಬಿಟ್ಟವನೆ, 1 ರೂಪಾಯಿ ಕೊಡ್ದಿರ ಹೊರಟ್ಬಿಟ್ಟವನೆ. ನಮ್ಗೆ ತಿನ್ನೋಕ್ಕೂ ಕಷ್ಟ ಆಗ್ಬಿಟ್ಟದಮ್ಮ. ಅವ್ರು ಯಾರ ಹತ್ರ ಕಾಡಿ ಬೇಟಿ ಈಸ್ಕೊಂಬಂದಿದ್ದೀನಿ. ಹಂಗೆ ಮಾತಾಡ ನಡಿ. ಇಲ್ಲ ಅರ್ಜೆಂಟಾಗಿ ಊರ ಹತ್ರಕ್ಕೆ ಹೋಗ್ಬಿಟ್ಟು ಬರಬೇಕು. ಅಯ್ಯೋ ಏನು ಅರ್ಜೆಂಟ್ ಇಲ್ಲ ನಡಿ, ಇರೋದು ಒಬ್ಬ ಮಗಳಲ್ಲ. ಏನು ಅರ್ಜೆಂಟು ನಿಕ್ಕ? ನಡಿಯಮ್ಮ, ಎಲ್ಲಕ್ಕೂ ಹೋಗ್ಬೇಡ ನಡಿ. ಇಲ್ಲೇ ತಿನ್ಕೊಂಡು ಉಣ್ಕೊಂಡು ಯಾವ್ದಾದ್ರು ತಾಳ್ದಾಗ ಕೆಲಸ ಮಾಡ್ಕೊಂಡು ಇರಿ ಅಂತ ನಡಿ. ಬಿಕ್ಕಮ್ಮ ತಾಳಿ. ಶುಕ್ರವಾರ ಕಟ್ಟಿಸ್ತೀನಿ ಹೇಳಪ್ಪ. ನಮ್ಮ ತಾಳ್ದಾಗ ಬೆಳಗ್ಲಿಕ್ಕೊಂಡು ಆರಾಮಾಗಿ ಇಲ್ಲೇ ಎತ್ಕೊಂಡಿರಂತೆ ಎಲ್ರುಗನ್ನೋರು ಇಬ್ರು. ಇಲ್ಲ ಬಿಕ್ಕಮ್ಮ, ಅರ್ಜೆಂಟಾಗಿ ಕೆಲಸ ಆಗ ಬಿಕ್ಕಮ್ಮ ನಂಗೆ. ನಡಿಯಮ್ಮ ನಡಿ. ಇನ್ನೇನು ನಿಮ್ಮ ಯಜಮಾನು ಬಂದಿದ್ದಾಯ್ತಲ್ಲ, ಇನ್ನೇನು ಅರ್ಜೆಂಟ್ ಕೆಲಸ ನಡಿ. ಅಲ್ಲ ಅಲ್ಲಿ ಆಫೀಸ್ಗಳು ಅವು ಇವು. ನಡಿಯಮ್ಮ. ಓಹೋ ಏನು ನಿಮ್ಮ ಕಳ್ಳಾಟಗಳು ನಮ್ಗೇನು ತಿಳಿಯಲ್ಲ ಅಂತ ಅನ್ಕೊಂಡಿದ್ದೀರಾ? ಆಫೀಸ್ಗಳು ಎಲ್ರುಗನ್ನೋರು ಇಬ್ರು. ನಿನ್ನ ಮಗಳನ್ನ ನನ್ನ ಮಗನ ತಗ್ಲಾಕಕ್ಕ ಎಷ್ಟು ನಾಟಕ ಆಡ್ಬಿಟ್ರಿ. ಹೇಳೋ ನೋಡ್ಕೊಳ್ಳಿ, ನನ್ನ ಮನೆಯಾಗ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ, ಅಯ್ಯೋ ಪಾಪ ಅಂತ ಇಷ್ಟು ಜಾಗ ಕೊಡ್ತೀನಿ ಅಂತಂದರೆ ಅದಕ್ಕೆ ನಾನು ಆಫೀಸ್ಗಳು ಅವು ಇವು ಅಂತ ತಿರ್ಗಾ ಮಾತಾಡ್ತೀಯಾ? ಎಲ್ಲರ ಹತ್ರ ಮಾತಾಡ್ದಾಗ ನನ್ನ ಹತ್ರ ಮಾತಾಡೋಕೆ ಬರಬೇಡ. ನೀನೇನು ಇಲ್ದಿರೋ ಬಿಕಾರಿ ಅಂತ ನನಗೆ ತಿಳಿಯೋದು. ನನಗೆ ಮೋಸ ಮಾಡಿದ್ದಕ್ಕೆ ನೀನು ನಿನ್ನ ಗಂಡು ನಿನ್ನ ಮಗಳು ನನ್ನ ಮನೆಗೆ ಕೂಲಿಯವ್ರಂಗೆ ಕೆಲಸ ಮಾಡ್ಕೊಂಡು ಇರ್ಬೇಕು ನೀವು. ನಾನೇನು ಕಮ್ಮಿ ಅನ್ಸಲ್ಲ, ತಿಳ್ಕೊಂಬಿಡು. ನನ್ನ ಮಗನಿಗೆ ಯಾವತ್ತೋ ತಿಳಿತು, ಏನೋ ತಾಳಿ ಕಟ್ಟಿದ್ದೀನಲ್ಲ, ಎಂತಿಗೆ ಒಂದು ಗೌರವ ಕೊಡಬೇಕು ಅಂತ ಹೇಳ್ತಾ ಇದ್ದಿದ್ದು. ಅವಳೇನೋ ಬ್ಯೂಟಿ ಪಾರ್ಲರ್ಗ 20,000 30,000 ಇಸ್ಕೊಂತ ಇದ್ದೇನಕ್ಕ ನಿಮ್ಗೆ ಕೊಡೋಕ್ಕೆ. ನಡಿಯಮ್ಮ. ಓಹೋ ಕಂಡಿದ್ದೀರಂತ ನಮ್ಮ ತಾಡ್ದಾಗೆ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ಎಲ್ಲಾನ ಹೋಗಿದ್ದೀರಂದ್ರೆ ಬೀಳ್ತವೆ ಏಟುಗಳು. ಏನು ಅನ್ಕೊಂಡಿದ್ಯಾ ನನ್ನನ್ನು? ನಾನೇನು ಸಾಮಾನ್ಯದವಳಲ್ಲ. ಬಿಕ್ಕಮ್ಮ ಮುಚ್ಚಮ್ಮ ಬಾಯಿ ಮುಚ್ಚು. ಮಾತಾಡಿದ್ಯ ಅಂದರೆ ಪರ್ಕೆ ಮುದ್ದೋಗೋವರೆಗೂ ಹಾಕ್ತೀನಿ. ಅದು ಬಿಕ್ಕಮ್ಮ, ಇವಳು ನಿಮ್ಮ ಮಗನು ಇಷ್ಟಪಟ್ಬಿಟ್ಟಿದ್ರಲ್ಲ, ನೀವು ಸಾವುಕಾರ ಆಗಬೇಕು ಅಂತಂದ್ರಂತೆ, ಅದಕ್ಕೆ ಹಂಗೆ ಮಾಡಿದ್ರೆ. ಒಬ್ಬರನ್ನೊಬ್ರು ಇಷ್ಟಪಟ್ಟರು ಅಂತಂದಿದ್ದಕ್ಕೆ ನಾನು ಸುಮ್ಮನೆ ಆಗಿತ್ತು, ತಿಳಿದ ಮೇಲೂ. ನಿಮ್ಮ ನಾಟಕ ಇನ್ನು ನನ್ನ ಹತ್ರ ನಡೆಯಲ್ಲ. ನಡೀರಮ್ಮ. ಏನನ ನಮ್ಮ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಕ್ಕಿದಿ ಅಂದರೆ ನಿನ್ನಂತೂ ಜೀವಂತವಾಗಿ ಉಳಿಸಲ್ಲ. ನೋಡ್ತಾ ಇರೋ. ಏನು ಇದು? ನಮ್ಮ ಬಂಡವಾಳ ಎಲ್ಲ ಬಯಲಾಗೋಯ್ತಲ್ಲೇ. ಅಯ್ಯೋ ಏನಮ್ಮ ಇದು? ಹೋಗ್ಲಿ ಬಿಡಮ್ಮ, ಯಾವತ್ತಾದರೂ ಗೊತ್ತಾಗಬೇಕಾಗಿತ್ತಲ್ಲ, ಇವಾಗ ತಿಳಿದದಲ್ಲ. ಹೋಗ್ಲಿ ಬಿಡು. ಇವನ ಕೈಲಿ ತಾಳಿ ಕಟ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಲೇ. ಈ ವಯಸ್ಸಿನಾಗ ಏನಮ್ಮ ನಿಂಗೆ ಮದುವೆ ಚಿಂತೆ? ನಡಿಯಮ್ಮ ನಡಿ. ಅಕ್ಕಿ ಮಾಡ್ಬೇಕಂತೆ ಮಾಡ್ತೀನಿ ನಡಿ. ಇನ್ನೇನು ಮಾಡ್ತೀಯ ನನ್ನ ನಾಳೆ ಬರ. ಅಣ್ಣ ಮಳೆ ಬಂತು ಮಳೆ ಬಂತು ಮಳೆ. ಶಿಖನೇ ಬಂಗಾರಮ್ಮ, ಏನು ಸಮಾಚಾರ? ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಶಿಖನೇ, ಇದು ನಾನು ಹುಟ್ಟಿದ ಮನೆ ಅಲ್ಲೇನಾ? ನಮ್ಮ ಅಣ್ಣನ ನಮ್ಮ ಅತ್ತಿಗೆನ ನಿನ್ನ ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ. ನನ್ನ ಹಳ್ಳಿನ ಮಾತಾಡ್ಸಲ್ಲಪ್ಪ, ನನ್ನ ಹಳ್ಳಿನ ಮೋಸ ಮಾಡ್ಬಿಟ್ಟವ್ ನಂಕ. ಓ ಹಂಗೆ ಮಾತಾಡ್ಸ್ಬಿಡ್ಬಿಡು ನಿನ್ನ ಹಳ್ಳಿನ. ಎಲ್ಲ ನಿನ್ನ ಮಗಳು ನಂಗೆ ಏನು ತಿಳ ಶಿಖನೇ? ಅಡುಗೆ ಮಾಡ್ತಾವಳೋ, ಇಲ್ಲ ಬಟ್ಟೆಗೆ ಒಗಿತಾವಳೋ, ಇಲ್ಲ ಪಾತ್ರೆ ಗುಜ್ತಾವಳೋ, ಇಲ್ಲ ಇವಾಗ ಬ್ಯಾಸ್ಗೆಲ್ಲ ಮಜ್ಜಿಗೆ ತಿರುಗ್ತಾವಳೋ, ಏನೋ ಮಾಡ್ತಾ ಇರ್ತಾಳೆ ಒಳ್ಳೆ ಕೆಲಸ ನನ್ನ ಮಗಳು. ಹೌದೇನೋ? ನಮ್ಮನೆಗೆ ಅವಳೇ ನಿನ್ನ ಮಗಳು? ಸರಿ. ಇನ್ನೇನು ಸಮಾಚಾರ? ಏನಿಲ್ಲ ಶಿಖನೇ, ಸುಮ್ಮನೆ ನಮ್ಮ ಅಣ್ಣ ಹತ್ರ ಮಾತಾಡೋಣ ಅಂತ ಬನ್ನಿ. ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅಂತ ಬನ್ನಿ. ಒಟ್ಟಾಗಿ ನಿಮ್ಮ ಅಣ್ಣ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡು ಒಂದಷ್ಟು ಕಾಸಿಸ್ಕೊಂಡು ಹೋಗೋಣ ಅಂತ ಬಂದಿದ್ಯಾ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತೆ ಶಿಖನೇ. ಏನಕ್ಕಮ್ಮ ಬಂದಿರೋದಾ? ನಿನ್ನ ಮಗನ್ನ ಯಾವನ ಜೊತೆಗೆ ಕಳಿಸ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಮಗಳು ಅಂತ? ಮಾನ ಮರ್ಯಾದೆ ಇಲ್ಲೇನ ಮನಿಕ?
ಹಾಂ ಅಯ್ಯೋ ಚಿಕ್ಕೋನೆ ಅದ್ಯಾಕೆ ಹಂಗಂತೀಯ? ನಾನೇನಕ್ಕೆ ಕಳಿಸ್ತೀನಿ ನನ್ನ ಮಗಳನ್ನ? ಹಾಂ ಅಯ್ಯೋ ಇದೇನಪ್ಪ ನನ್ನ ಮೊಮ್ಮಗನು ಬಟ್ಟೆ ಬರ ಇಲ್ದಿರ ಬೀದಿ ಪಿಕಾರಿ ಹಂಗೆ ಓಡಾಡ್ತಾವನೆ. ಅಲ್ಲ ನೋಡಕ್ಕ ದೊಡ್ಡ ಸಾವುಕಾರರು. ಏನಕ್ಕಪ್ಪ ಬಾಯ್ ಬಡ್ಕಣಕ? ಏನು ಮಗುಕ್ಕೆ ಒಂದು ಜೊತೆ ಬಟ್ಟೆ ತಗೊಳಕ ಹೋಗ್ತಾ ಇಲ್ಲ ನಿಮ್ಕ? ಏಯ್ ನಡಿ ನಮ್ಮ ಮನೆಗೆ ಹೋಗ ನಡಿಯೋ. ಇವ್ರಿಗೆ ಒಂದು ಗೇಣು ಬಟ್ಟೆ ತಗೊಳೋಷ್ಟು ಯೋಗ್ಯನೂ ಇಲ್ಲ ಅನ್ಸದ್ ಇವ್ರಕ. ಮಾನ ಮರ್ಯಾದೆ ಇದ್ದಿದ್ರೆ ಸರಿ. ಅಲ್ಲ ತಾಯಿಯಿಂದ ಮಗನ್ನ ದೂರ ಮಾಡಿದ್ರಲ್ಲ, ಭಗವಂತ ಮೆಚ್ಚುತ್ತಾನ ನಿಮ್ಮನ್ನ? ಮೆಚ್ಚುತ್ತಾನ ಚಿಕ್ಕೋನೆ ನಿಮ್ಮನ್ನ? ಲೇ ಸರೋಜಿ, ಸರೋಜಿ, ಲೇ ಯಾಕ? ಏ ಯಮ್ಮನೇನೋ ಬಂದು ಬಾಯ್ ಹರ್ಕಂತಾಳ ನೋಡಿ, ಬಂದು ಕೇಳಿ. ಯಾವಳ ಅವಳು? ಹಾ ನಾಲ್ಕರಷ್ಟು ಬಿಗಿಟ್ ಮಾತಾಡಕ್ಕಮ್ಮ. ಏನು ಯಾವಳಾಗಿವಳು ಅಂತ ಇದೆಯಾ? ಓಹೋ ನೀನಾ? ಏನು ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅಲ್ಲ ನನ್ನ ಮೊಮ್ಮಗನ್ಕ ಗೇಣುದ್ದ ಬಟ್ಟೆ ಹಾಕೊಡೋ ಅಷ್ಟು ಯೋಗ್ತಾ ಇಲ್ಲ ನಿಮ್ಕ. ಅದ್ನೋಡ ಯಾರು ಗೊತ್ತಿಲ್ಲ ಅಂತ ಅನ್ಕೊಬೇಕು, ಬಿಕಾರಿ ಅನ್ಕೊಬೇಕು. ಹಂಗ ಓಡಾಡ್ತಾವನೆ ಬಟ್ಟೆಗೆ ಇಲ್ದಿರಾ? ನಮ್ಮನೆ ಮಗು ನಮ್ಮ ಇಷ್ಟ, ನಾವೇನ ಮಾಡ್ಕೊಂತೀರಿ. ನಿಂಕ್ಯಾಕಮ್ಮ? ನಮ್ಮ ಮಗು ನಾವು ಹೆಂಗನ ನೋಡ್ಕೊಂತೀರಿ. ನಿಂಕ್ಯಾಕ? ನೀನು ಏನು ಬಂದಿದ್ದು ಕೆಲಸ ಹೇಳು. ಅಕ್ಕಿ ಬೇಕಾ, ರಾಗಿ ಬೇಕಾ, ಬೆಳೆ ಕಳ್ಬೇಕಾ, ಏನು ಬೇಕೋ ಎತ್ಕೊಂಡೋಗು. ನಮ್ಮನೆ ಸುದ್ದಿಗೆ ಮಾತ್ರ ನೀನು ಬರಬೇಡ. ನಮ್ಮ ಮಗು ನಾವು ಹೆಂಗೆ ನೋಡ್ಕೊಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ತಿಳಿಯೋದು. ನಡಿಯ ನಿಮ್ಮ ಅಮ್ಮನ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಸರೋಜಮ್ಮನಲ್ಲೋ ಗೀತನೋ ನಿಮ್ಮ ಅಮ್ಮನು? ಯಾಕಮ್ಮ? ಯಾಕೆ ಹೇಳು? ಇವಾಗ ನೀನು ಇಲ್ಲಿಗೆ ಬಂದಿರೋದು? ಬಾಯ್ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ದಿದ್ದೆಲ್ಲ ಕಿತಾಪತಿಗೆ ಉತ್ಪತ್ತಿ ಮಾಡಬೇಡ ನೀನು. ನಿಂದೆಷ್ಟು ಅಷ್ಟು ನೋಡ್ಕೊಂಡು ಹೋಗು. ಚಿಕ್ಕೋನೆ ಒಂದಷ್ಟು ರಾಗಿ ಒಂದಷ್ಟು ಬೆಳೆ ಕಳ್ಕೊಂಡೋಗ, ಎತ್ಕೊಂಡು ಹೋಗ್ಲಿ. ಯಾಕಮ್ಮ ನಾನೇ ನಿಮ್ಮ ಮನೆ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ನನ್ನ ಮೊಮ್ಮಗನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಾನು. ಯಾರು ನಿನ್ನ ಮೊಮ್ಮಗನು? ನನ್ನ ಮಗನು ಅವನು. ನನ್ನ ಮಗನು ಅವನು ಎಳೆ ಮಗು. ಅವನ್ಕ ನಮ್ಮಮ್ಮನ ಯಾರು ಬೇರೆಯವ್ರ ಅಮ್ಮನ ಯಾರು ಅಂತ ತಿಳಿಯಲ್ಲ. ಎಳೆ ಮಗುವ ದೊಡ್ಡ ಮಗುವ ಅದ್ರ ಕತೆ ಎಲ್ಲ ನಿನ್ಗೆ ಬೇಕಾಗಿಲ್ಲ. ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ. ನನ್ನ ಮೊಮ್ಮಗನ ಬೇಕೇ ಬೇಕು. ನಾನು ಕರ್ಕೊಂಡು ಹೋಗಿ ಹೋಗ್ತೀನಿ ನನ್ನ ಮೊಮ್ಮಗನ. ಒಳ್ಳೆ ಮಾತಾಗ ಹೇಳಿದ್ರೆ ಕೇಳಲ್ಲೇನೆ ಸುಪ್ನತಿ? ಕೇಳಲ್ಲ ನೀನು ಒಳ್ಳೆ ಮಾತಾಗ ಹೇಳಿದ್ರೆ? ಹಾಂ ನಡಿ ಇಲ್ಲಿಂದ ಅಂತಂದ್ರೆ ತಿರ್ಗಾ ಮಾತಾಡ್ತೀಯಾ? ಏನಂತೆ ಇವಳ್ದು ಆರ್ಭಟ? ಏನೋ ನನ್ನ ಕೈಗೆ ಏಟಿಗೆ ತಿಂದ್ಬಿಟ್ಟು ಹೋಗಿ ಬಂದವಳು ತಡಿ. ಏನು ನಿನ್ನ ಕೈಗೆ ಏಟಿಗೆ ತಿಂದು ಹೋಗೋಕೆ ಬಂದಿದ್ದೀನಿ? ಎಲ್ಲ ಮುಟ್ಟಿ ನೋಡ ನನ್ನನ್ನು. ನಿಂಗೆ ತಾಕತ್ತಿದ್ರೆ ನಿನ್ನ ನೋಡೋಕೆ ತಾಕತ್ತು ಬೇರೆ ಬೇಕೇನೆ? ಹಾಂ ಅಯ್ಯಪ್ಪೋ ಶಾನ್ಭಾಗ್ರ ಮನೆಯವರೆಲ್ಲ ಸೇರ್ಕೊಂಡು ನಾನು ಒಯ್ದಾಕಿದ್ರಪ್ಪ. ಅಯ್ಯಪ್ಪೋ ಯಾರನ್ನ ಕಾಪಾಡ್ರಪ್ಪ. ಬತ್ತೀನಿ ಮಗು ಬೇಕು ಅಂತ ಬತ್ತೀನಿ. ನನ್ನನ್ನೇ ಹೋಯ್ತೀಯಾ? ಬಿಡೆ ಕೂದ್ಲು ಬಿಡು ಕೂದ್ಲ. ನನ್ನ ಮೊಮ್ಮಗನು ನನ್ನ ಮಗಳ ಹತ್ರ ಇರಬೇಕು. ನಿನ್ನ ಹತ್ರ ಏನು ಇರೋದು? ಹಾಂ ನಿನ್ನ ಹತ್ರ ಯಾಕೆ ಇರಬೇಕು? ನೀನು ಎತ್ತಿದ್ಯಾ ಒತ್ತಿದ್ಯಾ? ಹಾಂ ನೋಡು ನಿಮ್ಮ ಬಂಗಾರ ಅಜ್ಜಿ ಬಂದು ಹೆಂಗೆ ಗಲಾಟೆ ಮಾಡ್ತಾವಳೆ. ಲೈ ಸರೋಜಿ ಬಿಡೋಣ. ಏ ಬಂಗಾರೆ ಬಿಡೆ. ನಿಂಗೇನ ಇಲ್ಲಿ ಕೆಲಸ? ಏನು ಕೆಲಸ ಹೇಳ? ನಿನ್ನ ಮಗಳಿದ್ರೆ ಇಲ್ಲಿ ಬಂದು ಮಾತಾಡ್ಬೇಕಮ್ಮ ನೀನು. ನಿನ್ನ ಮಗಳೇನು ಅವಳೇ ಇಲ್ಲಿ? ನಿಂಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನೆ ಬಂಗಾರಿ? ಏಯ್ ಚಿಕ್ಕೋನೆ ಏನಾದ್ವಾ? ಅಪ್ಪ ಬಿರುಂಬ ಇವ್ರಿಬ್ರು ಕಿತ್ತಾಡ್ತಾವ್ರೆ. ಏ ಸರೋಜಮ್ಮ ಬಿಡು ಬಂಗಾರಮ್ಮ ಬಿಡಮ್ಮ ಬಂಗಾರಮ್ಮ ಬಿಡಲ್ಲ ಇವತ್ತು. ನೋಡ್ದೆ ಮವ ಹೆಂಗಿಟ್ಕೊಂಡವಳೆ ಕೂದಲ. ಬಂಗಾರಮ್ಮ ಬಿಡಮ್ಮ. ಏನಮ್ಮ ಇದು ನಿನ್ ಕೆಲಸ? ಅಲ್ಲಣ್ಣ ಹೇಳ್ಕಣಕ ದೊಡ್ಡ ಶ್ರೀಮಂತರು. ಆ ಮಗು ಎಳೆ ಮಗು ಮೈ ಮೇಲೆ ಒಂದು ಗೇಣು ಬಟ್ಟೆ ಇಲ್ಲಲ್ಲ, ಏನಿದು? ನೋಡಮ್ಮ ನಮ್ಮ ಮನೆಗೆ ಮಕ್ಳು ಹಂಗೆ ಗಂಡು ಮಕ್ಕಳು ಆಯ್ತಾ? ನಮ್ಮ ಚಿಕ್ಕೋನ ಹಂಗೆ ಇದ್ದಿದ್ದು, ಆಮೇಲೆ ಆ ಶಂಕರನ ಹಂಗೆ ಇದ್ದಿದ್ದು. ಇವಾಗ ಇವನು ಉಟ್ಕೊಂಡವನೆ. ನಮ್ಮ ತಾತನು ಹಂಗೆ ಅಂತ ಇದ್ದಿದ್ದು, ಬಟ್ಟೆಗ್ಲಾಕಂದ್ರೆ ಓಡಾಡ್ತಾ ಇದ್ದಂತೆ. ಅದೇ ಸಂಪ್ರದಾಯ ಬಂದದೆ. ನೀನೇನು ಭಯ ಪಡಬೇಡ. ಮಗುಗೆ ಬಟ್ಟೆಗ್ಲವೆ, ಮಗುನ ಚೆನ್ನಾಗಿ ನೋಡ್ಕೊತಾ ಇದ್ರಿ. ಆ ಮಗುನ ಕೇಳು ನೀನು. ಸರೋಜಮ್ಮ ಒಂದು ಬಿಟ್ಟು ಅವನ ಬಟ್ಟೆಗ್ಲಾಕಮ್ಮ. ಫಸ್ಟ್ ಅವ್ನಿಗೆ ಬಟ್ಟೆಗ್ಲಾಕು. ನೋಡಿದವ್ರು ಏನು ಅನ್ಕೊಂತಾರೆ? ರಷ್ಟೊತ್ತು ಗಲಾಟೆ ಮಾಡ್ತಾನೆ, ಆಮೇಲೆ ಸೊರತಾನೆ. ಮಗುಗೆ ಬಟ್ಟೆ ಹಾಕೋದು ಬೇಡಣ. ನಾನು ಇವಾಗ ಬಂದಿರೋದು ಏನಕ್ಕಂದ್ರೆ ಮಗುನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಮ್ಮ ಮಗು ನಮ್ಗೆ ಬೇಕು. ನನ್ನ ಮಗಳಂತೂ ಇಲ್ಲ. ನನ್ನ ಮೊಮ್ಮಗು ನನ್ನ ನೋಡ್ಕೊಂತೀನಿ ನಾನು. ಕೊಟ್ಬಿಟ್ಟಣ ನಮ್ಮ ಮಗು ನಮ್ಕ. ಇಲ್ಲಮ್ಮ, ನಾವು ಮಗುನ ಕೊಡೋಕ್ಕಾಗಲ್ಲಮ್ಮ. ಇರೋ ವಿಷಯ ಹೇಳ್ತಾ ಇದ್ದೀರಿ. ಅದು ನಮ್ಮನೆ ಮಗು, ನಮಗೊಬ್ಬು. ನಾವು ಕೊಡಲ್ಲ. ನೀನು ಏನೇ ಮಾಡಿದ್ರು ನಾವು ಕೊಡಲ್ಲ. ನೀನು ಕೋರ್ಟ್ಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು, ಎಲ್ಲಿಗಾನ ಹೋಗು, ನಾವು ಮಾತ್ರ ಮಗುನ ಕೊಡಲ್ಲ. ಯಾಕೆ ಕೊಡಬೇಕು? ಯಾಕಮ್ಮ ಕೊಡಬೇಕು ಮಗುನ? ನಿನ್ನ ಮಗಳೇನು ಸಾಚಾಗ ಬದುಕ್ತಾವಳೇನಮ್ಮ? ಮಗುನ ಆಯ್ಮನ್ ಕೊಡಕ್ಕ? ಆಯ್ಮನ್ ಕೊಟ್ಬಿಟ್ರೆ ಆ ಮಗು ಭವಿಷ್ಯ ಹಾಳಾತದಮ್ಮ. ಯಾಕೆ ಕೊಡಬೇಕು ಮಗುನ? ಹಾಂ ಏನಣ್ಣ ಹಂಗೆ ಸಾಚಾಗ ಬದುಕ್ತಾವಳಂತೆ? ಏನಣ್ಣ ಮಾಡಿದ್ಲು ನನ್ನ ಮಗಳು ಅಂತ ತಪ್ಪು? ಏನು ಮಾಡಿದ್ಲು ಅಂದ್ರೆ ಮಾನವಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ಲು ತಾನೆ, ಇಲ್ಲಿ ಸಂಸಾರ ಮಾಡ್ತಾ ಇದ್ಲು ತಾನೆ. ಏನಕ್ಕಮ್ಮ ಆ ಅಪ್ಪನ ಸುದ್ದಿಗೆ ಹೋಗ್ಬೇಕಾಗಿತ್ತು? ಏನಕ್ಕೆ ಹೋಗ್ಬೇಕಾಗಿತ್ತು? ನೀನು ಹೇಳ್ದಂತೆ ಆ ಮನೆಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ಬಿಟ್ಟು ಆ ದುಡ್ಡುಗಳು ಬೇರೆ ಈಸ್ಕೊಂಡಂತೆ. ಇವಾಗ ಹೆಂಗೋ ಅವನ ಜೊತೆಗೆ ನೆಮ್ಮದಿಯಾಗವಳೆ. ಇತ್ಕೊಂಡ್ಲಿ ಬಿಡು. ನಾವು ನಮ್ಮ ಮಗುನ ಕೊಡಲ್ಲ. ನಾನು ಅಜ್ಜಿ ಜೊತೆ ಗೊತ್ತಿಯಮ್ಮ ಗೀತಮ್ಮನ ಹತ್ರಕ್ಕ?
ಹಂಗೆಲ್ಲ ಅಳ್ಬಾರ್ದು, ತಪ್ಪು. ಗೀತಮ್ಮನ ಹತ್ರ ಗೊತ್ತೀಯ ನೀನು? ಏನು ಹೇಳ್ತೀಯಮ್ಮ? ಏನು ಹೇಳ್ತೀಯ ಇದಕ್ಕ? ಅಣ್ಣ ಅವ್ನು ಚಿಕ್ಕ ಮಗು, ಅವನಿಗೇನು ತಿಳಿಯಲ್ಲ. ನಾವೇನು ಹೇಳ್ಕೊಡ್ತೀರಾ ಅದನ್ನೇ ಮಾತಾಡ್ತಾನೆ ಅವನು. ಆ ಎಳೆ ಮಗು ಕತೆ ಕಟ್ಕೊಂಡ್ರೆ ಆಗ್ತದಾ? ಇಲ್ಲಮ್ಮ, ನಾನು ಮಗುನ ಮಾತ್ರ ಕೊಡಲ್ಲಮ್ಮ. ನೀನು ದಯವಿಟ್ಟು ಇಲ್ಲಿಂದ ಹೋಗು. ಇಲ್ಲ ಕಾಸೇನ ಬೇಕಾ ಕೇಳು, ಕೊಡ್ತೀನಿ. ಮಗುನ ಮಾತ್ರ ನಾವು ಕೊಡಲ್ಲ. ನೀನು ಎಲ್ಲೇ ಕೋರ್ಟ್ಗೆ ಹೋಗ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಎಲ್ಲ ಸಾಕ್ಷಿಗಳು ನಮ್ಮ ಹತ್ರ ಅವೆ. ನಾವು ಎಲ್ಲಿ ಏನು ತೋರಿಸ್ಬೇಕು ಅಂತ ನಮಗೂ ಗೊತ್ತು. ದಯವಿಟ್ಟು ನೀನು ಇಲ್ಲಿಂದ ಹೋಗಮ್ಮ. ಯಾರು ಬರಲ್ಲಪ್ಪ ನೀನು. ಬರ ಮಗನೆ, ಊಟ ಮಾಡಿಸಿ ಮಲಗಿಸ್ತೀನಿ ಬಾ. ಲೇ ಬಂಗಾರಿ, ನಿನ್ಗೆ ಸಿಗ್ಬೇಕಾಗಿತ್ತು ಉತ್ತರ ಸಿಕ್ಕದೆ ಅಂತ ಅನ್ಕೊಂತೀನಿ. ಹೋಗಿ ಇಲ್ಲಿಂದ. ನೀನು ಬರಬೇಡ ನಮ್ಮ ಮನೆ ಕಡೆ. ಮುಂದುವರಿಯುವುದು